ದಕ್ಷಿಣ ಭಾರತದ ಬೌದ್ಧ ಧರ್ಮದ ಸುವರ್ಣಗಿರಿ 3ನೇ ಧಮ್ಮಯಾತ್ರೆ ಫೆಬ್ರವರಿ 2ರಂದು ಕಲಬುರಗಿಯಿಂದ ಆರಂಭಗೊಂಡಿದ್ದು ಮಾರ್ಚ್ 3, 2026ರಂದು ತೆಲಂಗಾಣ ತಲುಪಲಿದೆ. ಭಗವಾನ್ ಬುದ್ಧರ ಪವಿತ್ರ ಅವಶೇಷಗಳನ್ನ ಒಳಗೊಂಡ ಈ ಧಮ್ಮಯಾತ್ರೆ ಇಂದು ಹುಮ್ನಾಬಾದ್ ಪಟ್ಟಣಕ್ಕೆ ಆಗಮಿಸಿತು. ಯಾತ್ರೆಯ ಆಗಮನದೊಂದಿಗೆ ಪಟ್ಟಣದಾದ್ಯಂತ ಭಕ್ತಿಭಾವ ಮತ್ತು ಶಾಂತಿಯ ವಾತಾವರಣ ನಿರ್ಮಾಣವಾಯಿತು. ಭಕ್ತರು ಭಗವಾನ್ ಬುದ್ಧರ ಪವಿತ್ರ ಅವಶೇಷಗಳ ದರ್ಶನ ಪಡೆದು ಧಮ್ಮ ವಂದನೆ ಕೂಡ ಸಲ್ಲಿಸಿದ್ದಾರೆ. ಇನ್ನು ಗೌತಮ ಬುದ್ಧರ ಕಥಾನಾಯಕ ಗಗನ ಮಾಲಿಕ ಅವರೊಂದಿಗೆ ಥಾಯ್ಲೆಂಡ್ ದೇಶದಿಂದ ಆಗಮಿಸಿದ ಬೌದ್ಧ ಧರ್ಮ ಗುರುಗಳು ಈ ಧಮ್ಮಯಾತ್ರೆಯಲ್ಲಿ ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಧಮ್ಮಯಾತ್ರೆ ಶಾಂತಿ, ಅಹಿಂಸೆ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶವನ್ನ ಹೊಂದಿದೆ. ಇನ್ನು ಒಟ್ಟಿನಲ್ಲಿ ಸುವರ್ಣಗಿರಿ 3ನೇ ಧಮ್ಮಯಾತ್ರೆ ಬೌದ್ಧ ಧರ್ಮದ ಶಾಂತಿ ಸಂದೇಶವನ್ನ ದಕ್ಷಿಣ ಭಾರತದಿಂದ ತೆಲಂಗಾಣದವರೆಗೆ ಹರಡುತ್ತಿದೆ.